ಆತ್ಮೀಯ ಸ್ಪರ್ಧಾರ್ಥಿಗಳೇ ಹಾಗೂ ವಿದ್ಯಾರ್ಥಿಗಳೇ, ಮತ್ತೆ ಎಂದಿನಂತೆ ಕನ್ನಡ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಸೊ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ಪಾಠದ ವಾಡಿಕೆಯಂತೆ ಮೊದಲು ನಾವು ಪ್ರಸಿದ್ಧ ಸಾಲನ್ನ ಒಂದೆರಡು ಲೈನ್ಗಳನ್ನು ಹೇಳಿ ಪಾಠಕ್ಕೆ ಬರ್ತಾ ಇದ್ದೀನಿ. ಇವತ್ತಿನ ಪ್ರಸಿದ್ಧ ಸಾಲು ಯಾವುದು ಅಂತ ಕೇಳಿದ್ರೆ, ಐದಕ್ಕಿ ಮಾರಯ್ಯ ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ವಚನವನ್ನ 12ನೇ ಶತಮಾನದಲ್ಲಿ ಹೇಳಿ ಹೋಗಿದ್ದಾರೆ. ಅವರು ಹೇಳಿದ ಮಾತು, ನಾವು ಕೆಲಸದಲ್ಲಿ ತೊಡಗಿದಾಗ ತನ್ಮಯತೆಯನ್ನು ಯಾವ ರೀತಿ ಅನುಭವಿಸಿದ್ರೆ ಏನಾಗ್ತದೆ ಅನ್ನುವಂಥ ವಿಚಾರಗಳನ್ನು ಕುರಿತು ಇವತ್ತು ನಾನು ಆ ವಚನದಲ್ಲಿರ್ತಕ್ಕಂಥ ವಿಷಯವನ್ನ ಹೇಳಿ ಪಾಠಕ್ಕೆ ಬರ್ತಾ ಇದ್ದೀನಿ. ಆ ವಚನ ಯಾವುದು ಅಂತಂದ್ರೆ, ಕಾಯಕದಲ್ಲಿ ನಿರತನಾದಡೆ ಗುರುದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆಯಾದರೂ ಮರೆಯಬೇಕು, ಜಂಗಮ ಮುಂದೆ ನಿಂತಿದ್ದರೂ ಹಂಗು ಹರಿಯಬೇಕು, ಕಾಯಕವೇ ಕೈಲಾಸವಾದ ಕಾರಣ. ಅಂದ್ರೆ ಕೆಲಸವೇ ಕೈಲಾಸ, ಸ್ವರ್ಗ ಅಥವಾ ಅಷ್ಟು ತನ್ಮಯತೆ ಉಳ್ಳಂತ ಒಂದು ಸ್ಥಳ ಆದ ಮೇಲೆ ಅಮರೇಶ್ವರ ಲಿಂಗವೈತಾದಡೋ ಕಾಯಕದೊಳಗು ದೇವರು ಏನಪ್ಪಾ ಅಂತಂದ್ರೆ ಮೆಸ್ತಾನ ಅಂತ. ಸೊ ಹಾಗಾಗಿ ಕಾಯಕದಲ್ಲಿ ನಿರತನಾದೊಡೆ, ಯಾವುದೇ ಕೆಲಸದಲ್ಲಿ ನಾವು ತೊಡಗಿದಾಗ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಎಲ್ಲವನ್ನು ಮರಿಬೇಕು, ಅದರ ಹಂಗನ್ನು ಹರಿಬೇಕು, ನಾವು ಕೆಲಸದಲ್ಲಿ ಮಾತ್ರ ತೊಡಗಬೇಕು ಅನ್ನುವಂಥ ಮಾತಿನ ತಾತ್ಪರ್ಯ ಈ ಒಂದು ವಚನದ ಸಾಲಿನಲ್ಲಿ ಕಂಡು ಬರ್ತದ. ನಾವು ಗುರುಗಳು ಬಂದ್ರು, ಜಂಗಮರು ಬಂದ್ರು, ಲಿಂಗ ಪೂಜೆ ಇದ್ರು, ಇವುಗಳನ್ನೆಲ್ಲವನ್ನೂ ಬಿಟ್ಟು ಬರೇ ನಾವು ಕೆಲಸದಲ್ಲಿ ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸ್ಸೋಲು ಎಂಬ DVಜಿಯವರ ಮಾತಿನಂತೆ ಇಲ್ಲಿ ಈ ವಚನ ಏನ್ ಹೇಳಿದ್ಪ ಅಂತಂದ್ರೆ, ಘನವಾದ ತತ್ವ ಇಟ್ಕೋ, ದಿನರಾತ್ರಿ ಮನಸ್ಸೋಲು ಅನ್ನುವಂಥ ಮಾತನ್ನ ಇಲ್ಲಿ ನೆನಪು ಮಾಡ್ತದೆ. ಹಾಗಾಗಿ ಈ ವಚನ ಎಷ್ಟು ಮುಖ್ಯವಾದದ್ದು ಅಂತ ಕೇಳಿದ್ರೆ, ನಾವು ಯಾವಾಗಲೂ ಕಾಯಕದಲ್ಲಿ ನಿರತನ ಆದರೆ ಹೆಚ್ಚು ನಾವು ಏನ್ ಮಾಡಬೇಕಪ್ಪ ಅಂದ್ರೆ ಆ ಕೆಲಸದಲ್ಲಿಯೇ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕು ಅನ್ನುವಂಥ ಮಾತು ಈ ವಚನದಲ್ಲಿ ಇದೆ ಅಂತಕ್ಕಂಥ ಮಾತನ್ನ ಹೇಳ್ತಾ, ಇಂಥ ವಚನ ಸಾಲುಗಳನ್ನು ಸಾಕಷ್ಟು ಸರ್ತಿ ನಾವು ಕಾಂಪಿಟೇಟಿವ್ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿದುಂಟು. ಅವುಗಳನ್ನು ಹೆಚ್ಚು ನಾವು ಬರೆದಿಟ್ಟುಕೊಳ್ಳುವ ಅಗತ್ಯತೆಯೂ ಇದೆ ಅಂತ ಹೇಳ್ತಾ, ಈಗ ಪಾಠದ ಮುಂದಿನ ವಿಚಾರ ಗುಣಸಂಧಿ ಅಂತಂದ್ರೆ ಗುಣವನ್ನ ಹೇಳುವಂತ ಸಂಧಿ ಅಂತೂ ಅಂದು ತಪ್ಪಲ್ಲ. ಸೊ ನೋಡ್ರಿ, ಈ ಗುಣಸಂಧಿಯಲ್ಲಿ ನಾವು ನೋಡಿದಾಗ ಇದು ಸಂಸ್ಕೃತ ಸಂಧಿಯಲ್ಲಿ ಬರ್ತಕ್ಕಂಥ ಎರಡನೇ ಅತಿ ಮುಖ್ಯವಾದಂಥ ಸಂಧಿ ಇದು. ಸೊ ನೋಡ್ರಿ, ಇದರ ಅರ್ಥ ನೋಡಿದಾಗ ಆ ಕಾರಗಳ ಮುಂದೆ ಈ ಕಾರಗಳು ಬಂದಾಗ ಏ ಕಾರವು ಅಂದ್ರೆ ಎಲ್ಲಾ ಕಡೆ ಆ ಕಾರಗಳಂತೆ ಎಲ್ಲಾ ಕಡೆ ಬರ್ತಾವ. ಆ ಕಾರಗಳ ಮುಂದೆ ಈ ಕಾರಗಳ ಮುಂದೆ ಏ ಕಾರವು, ಉ ಕಾರಗಳ ಮುಂದೆ ಓ ಕಾರವು, ರು ಕಾರವಿದ್ದರೆ ಅರ್ಕಾರವು ಬರುವುದೇ ಗುಣಸಂಧಿ. ನೋಡ್ರಿ, ರುಕಾರವಿದ್ದರೆ ಅರ್ಕಾರವು ಬರುವುದೇ ಗುಣಸಂಧಿ. ಅಂದ್ರ ಇದೊಂದು ಸೂತ್ರ ಮಾಡ್ಕೋಬೇಕು. ಈ ಸೂತ್ರ ಲಾಸ್ಟ್ ಬರದ ನೋಡಿ, ಏನಪ್ಪಾ ಅಂತಂದ್ರ ಸೂತ್ರ ಏನಪ್ಪಾ ಅಂದ್ರೆ, ಈ ಕಾರಗಳ ಮುಂದೆ ಏಕಾರ, ಉ ಕಾರಗಳ ಮುಂದೆ ಓಕಾರ, ರುಕಾರ ಮುಂದೆ ಅರ್ಕಾರ ಅಥವಾ ಅರ್ಕಾವಳಿ ಬರ್ತದ ಅಂತೇಳಿ ನಾವು ನೆನಪಿಟ್ರೆ, ಇದೊಂದು ಸೂತ್ರ ನೆನಪಿಟ್ರೆ ಗುಣಸಂಧಿ ಈಜಿ ಆಗ್ತದ ಅಂತೇಳಿ ನನ್ನ ಭಾವನೆ. ಸೂತ್ರಗಳು ಬಹಳ ಮುಖ್ಯ ಆಗ್ತಾವ, ಅವುಗಳನ್ನ ಹೆಚ್ಚು ಬರೆದಿಟ್ಟುಕೊಂಡು ನಾವು ಪ್ರಾಕ್ಟೀಸ್ ಮಾಡುವ ಅಗತ್ಯತೆ ಇದೆ ಅಂತೇಳಿ ನಾನು ಭಾವಿಸ್ತೇನೆ. ನನಗನ್ನಿಸ್ತದ ವಾಕ್ಯಕ್ಕಿಂತ ಸೂತ್ರಗಳು ಬಹಳ ಮುಖ್ಯ ಆಗ್ತಾವೆ. ಸೂತ್ರಗಳು ಹೆಚ್ಚು ನೆನಪಿಡ್ಲಿಕ್ಕೆ ನಮ್ಗೆ ಸಹಕಾರಿ ಆಗ್ತಾವ. ಅವುಗಳನ್ನು ನಾವು ಹೆಚ್ಚು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗಮನ ಹರಿಸಿ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಅವುಗಳನ್ನ ನೆನಪಿಡ್ಬೇಕು, ಹೆಚ್ಚು ಅವನ್ನ ಕಂಠಪಾಠ ಮಾಡಬೇಕು. ಕಂಠಪಾಠ ಮಾಡಿ ಅದರ ವಿಷಯನ ನಾವು ತಿಳ್ಕೋಬೇಕು. ಅದನ್ನ ಬಹಳ ವಿಷಯವನ್ನ ಕಡಿಮೆ ಸೂತ್ರ ಮಾಡಿಕೊಂಡು ಅಥವಾ ಕಡಿಮೆ ಅದನ್ನ ಕಾಂಪ್ರೆಸ್ಡ್ ಅಂತ ಏನ್ ಕರಿತಿಲ್ಲ, ಸಂಕುಚಿತ ಮಾಡಿ ಅಥವಾ ಅದು ಕಾಂಪ್ರೆಸ್ಡ್ ಮಾಡಿ ಸೂತ್ರದ ಅನ್ವಯ ನಾವು ಹಿಡಿದಿಟ್ಟುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದ ಅಂತೇಳಿ ನಾವು ನಂಬಿ ಕೆಲಸ ಮಾಡ್ಬೇಕಾದ ಅಗತ್ಯತೆ ಅದ. ಸೊ ಹಾಗಾಗಿ ನಾವು ಇವತ್ತು ನೋಡಿದಾಗ ಇಲ್ಲಿ ಆ ಕಾರಗಳ ಮುಂದೆ ಸೂರ್ಯ ಅನ್ನುವಂತ ಒಂದು ಸೂರ್ಯ ಯದೊಳಗೆ ಅದ. ಸೊ ಹಾಗಾದ್ರೆ ಈ ಆಕಾರಗಳ ಮುಂದೆ ಏನ್ ಬಂತದ, ಆಕಾರಗಳ ಮುಂದೆ ಈ ಕಾರಗಳು ಸರಿ, ಈ ಕಾರಗಳ ಬಂದಾಗ ಏಕಾರವು, ಈ ಕಾರಗಳು ಬಂದಾಗ ಏಕಾರವು, ಉ ಕಾರಗಳು ಬಂದಾಗ ಓಕಾರವು. ಇಲ್ಲಿ ನೋಡಿ, ನಾವು ಓಕಾರ ಬಂದದ್ದು ಒಂದು ಉದಾಹರಣೆ ಇದೆ. ಸೂರ್ಯ ಪ್ಲಸ್ ಉದಯ ಸೂರ್ಯೋದಯ. ನೀವು ಕೇಳ್ತೀರಿ, ಬಾಳಲ್ಲಿ ನಿನ್ನಿಂದ ಸೂರ್ಯೋದಯ, ಬಾಳಲ್ಲಿ ನಿನ್ನಿಂದ ಅರುಣೋದಯ,
ಬಾಳಲ್ಲಿ ನಿನ್ನಿಂದ ಸೂರ್ಯೋದಯ, ಬಾಳಲ್ಲಿ ನಿನ್ನಿಂದ ಅರುಣೋದಯ, ಮೋಡ ಮಳೆಯಾಗಲಿ ಬಾಳು ಹಸಿರಾಗಲಿ ಅಂತೇಳಿ ಕೇಳ್ತೀರಿ ನೀವಲ್ಲ. ಈ ಪದ್ಯವನ್ನು ಕೇಳಿದಾಗ ನಿಮಗ ಅನುಭವಕ್ಕೆ ಬರ್ತದ. ಸೊ ಹಾಗಾಗಿ ಏನ್ ಮಾಡ್ರಪ್ಪ ಅಂತಂದ್ರ ಇದನ್ನ ನೀವು ಇಲ್ಲಿ ಗಮನಿಸ್ಬೇಕು. ಸೂರ್ಯ ಪ್ಲಸ್ ಉದಯ ಸೂರ್ಯೋದಯ ಅನ್ನುವಂಥದ್ದು, ಅರುಣ ಪ್ಲಸ್ ಉದಯ ಅರುಣೋದಯ ಇರ್ಬೋದು, ಆಮೇಲೆ ಚಂದ್ರ ಪ್ಲಸ್ ಉದಯ ಚಂದ್ರೋದಯ ಇರ್ಬೋದು. ಇವೆಲ್ಲವೂ ಏನಪ್ಪಾ ಅಂತಂದ್ರೆ ಗುಣಸಂಧಿಗೆ ಉದಾಹರಣೆ ಅಂತೇಳಿ. ಈ ನಾವು ಒಂದೊಂದು ನಾವು ನೋಡ್ಕೊಂತ ಬರೋಣ ಏನು ಎಂತ ಅಂತೇಳಿ. ಸುರ ಪ್ಲಸ್ ಈಶ ಸುರೇಶ ಅಂತ ನೋಡ್ರಿ. ಈ ಅನ್ನುವಂಥ ದೊಡ್ಡ ಇದು ಬಂದಾಗ ಇಲ್ಲಿ ಏನಾಯ್ತು ಅಂದ್ರೆ ಏಕಾರ ಬಂದ. ನಾ ಆಗ್ಲೇ ಹೇಳಿ ಈ ಕಾರ್ಯ ಬಂದಾಗ ಏಕಾರ ಬರ್ತದೆ, ಹೌದಾ. ಅದೇ ರೀತಿ ಉಪ ಪ್ಲಸ್ ಇಂದ್ರ ಉಪೇಂದ್ರ. ಸೊ ನೋಡ್ರಿ ಇಲ್ಲಿ ಸಣ್ಣ ಈ ಬಂದೈತಿ, ಆದ್ರೆ ಇಲ್ಲಿ ಏನ್ ಬಂತ ಅಂತಂದ್ರೆ ಇಂದ್ರ ಅಂತ ಬಂದು ಸಂಧಿ ಪದದಲ್ಲಿ ಉಪೇಂದ್ರ ಎ ಬಂದೈತಿ. ಎಂತ ಏಪ ಅಂದ್ರ ದೀರ್ಘ ಎ. ಸೊ ನೋಡಿ ಇಲ್ಲಿ ಈ ಕಾರ ಈ ದೊಡ್ಡ ಈ ಬಂದಾಗ್ಲೂ ಅಥವಾ ದೀರ್ಘ ಈ ಬಂದಾಗ್ಲೂ ದೀರ್ಘ ಎ ಅನ್ನುವಂಥದ್ದು ಬರ್ತದಂತ ನಮ್ಮ ಗಮನಕ್ಕೆ ಬಂದ್ರೆ ಸಾಕು. ಅದೇ ರೀತಿ ನಾವು ಎರಡನೇ ಸಾಲು ನೋಡಿದಾಗ ಶುಭ ಪ್ಲಸ್ ಉದಯ ಶುಭೋದಯ, ಶುಭೋದಯ, ಶುಭ ಪ್ಲಸ್ ಉದಯ ಶುಭೋದಯ ಅಂತ ನೋಡ್ತೀವಿ. ಈ ಶುಭ ಪ್ಲಸ್ ಉದಯ ಶುಭೋದಯ ಅಂತಾರೆ ಈ ಹೂಕಾರ ಮಾಡಿ. ಹೂಕಾರಗಳ ಮುಂದೆ ಓಕಾರ. ಇಲ್ಲಿ ನೋಡಿ ಹೂಕಾರಗಳ ಮುಂದೆ ಓಕಾರ ಬಂದದ, ಬಹಳ ಮುಖ್ಯವಾಗಿ ಗಮನಿಸ್ಬೇಕು ನಾವಿಲ್ಲಿ. ಅದೇ ರೀತಿ ಅರುಣ ಪ್ಲಸ್ ಉದಯ ಇದೇ ತಗೊಂಡಿ ನಾವು, ಅದ್ರೊಳಗೆ ಉದಯ ಅನ್ನೋದು ಹೂ ಅನ್ನುವಂಥದ್ದು ಬಂದಾಗ ಓಕಾರ ಆದೇಶವಾಗಿ ಬಂದೈತಿ. ಈ ರೀತಿ ನಾವು ಇಲ್ಲಿ ಹೂಕಾರಗಳ ಮುಂದೆ ಓಕಾರ ಬರ್ತದೆ. ಅದೇ ರೀತಿ ಮಹಾ ಪ್ಲಸ್ ಋಷಿ ಮಹರ್ಷಿ ಅಥವಾ ಮಹಾ ಪ್ಲಸ್ ಋಷಿ ಮಹರ್ಷಿ ಅಂತೂ ಅನ್ಬೋದು. ಇಲ್ಲಿ ರೂ ಬಂತಂದ್ರ ಉತ್ತರ ಪದದ ಆದಿಯಲ್ಲಿ ರೂ ಬಂತಂದ್ರ ಅದೇನಾಗ್ತಿತ್ತಪ್ಪ ಅಂತಂದ್ರ ಇಲ್ಲಿ ಮಹರ್ಷಿ ರೂ ಕಾರ ಬರ್ಬೋದು ಅಥವಾ ಅದರ ಅರ್ಕಾವಳಿ ಬಂದು ಇಲ್ಲಿ ನಮಗೆ ಗುರ್ತಾಗ್ತದೆ. ಇದೇ ಗುಣಸಂಧಿ ಅಂತೇಳಿ. ಅದೇ ರೀತಿ ಸಪ್ತ ಪ್ಲಸ್ ಋಷಿ ಸಪ್ತರ್ಷಿ ಅನ್ನುವಂಥದ್ದು ಬರ್ತದ. ಅಂದ್ರೆ ರೂ ಅಂತ ಬಂತಂದ್ರೆ ಉತ್ತರ ಪದದ ಆದಿಯಲ್ಲಿ ಅದು ಸಂಧಿ ಪದದಲ್ಲಿ ಏನಾಗ್ತದೆ ಅಂದ್ರೆ ಅರ್ಕಾವಳಿನೋ ಅಥವಾ ರೂನು ಬಂದ ಇಲ್ಲಿ ನಮ್ಗೆ ಗೊತ್ತಾಗ್ತದೆ ಅರ್ಕಾರ ಬರ್ತೈತಿ ಅಥವಾ ಅರ್ಕಾವಳಿ ಆ ರೀತಿ ಬರ್ತದೆ. ಸೊ ಈ ರೀತಿ ಏನಪ್ಪಾ ಅಂತಂದ್ರೆ ನಾವು ಗುಣಸಂಧಿಯನ್ನು ಅಭ್ಯಾಸ ಮಾಡಿದಾಗ ನಾವು ಇಲ್ಲೊಂದು ಸೂತ್ರ ನೆನ್ಪಿಡ್ಬೇಕು. ಏನಪ್ಪಾ ಅಂದ್ರೆ ಆಕಾರಗಳಿಗೆ ಎಲ್ಲಾ ಕಡೆ ಆಕಾರಗಳಿಗೆ ಏನಾಗ್ತದೆ ಪೂರ್ವ ಪದದ ಆಕಾರಗಳಿಗೆ ಉತ್ತರ ಪದದ ಈ ಕಾರಗಳಿಗೆ ಏಕಾರವು, ಉ ಕಾರಗಳಿಗೆ ಓಕಾರವು, ಋಕಾರಕ ಅರ್ ಅಥವಾ ಅರ್ಕಾವಳಿ ಬರ್ತದ. ಇಷ್ಟು ಸಿಂಪಲ್ ಆಗಿ ನಾವು ಒಂದು ಸೂತ್ರ ನೆನಪಿಟ್ರೆ 100ಕ್ಕೆ 100ರಷ್ಟು ನಾವು ಗುಣಸಂಧಿಯಲ್ಲಿ ಯಶಸ್ವಿ ಆಗ್ಬೋದು. ಗುಣಸಂಧಿ ಯಾರಿಗೂ ಗೊತ್ತಿರ್ಲಿಲ್ಲ ಅಥವಾ ಯಾರು ಗೊತ್ತಿದ್ದವರಿದ್ರಿ ಅದನ್ನ ತಿಳ್ಕೊಂಡವ್ರಿದ್ರಿ ಅಥವಾ ತಿಳಿಲಾರವ್ರಿದ್ರಿ ಇದು ಎಷ್ಟು ಸೂತ್ರವನ್ನು ನೆನಪಿಟ್ರೆ ಹೆಚ್ಚು ನಮಗೆ ಮನದಟ್ಟಾಗಿ ಉಳಿತದ ಅನ್ನುವಂಥ ಮಾತನ್ನು ನೆನಪಿಟ್ಟ ನೀವು ಅಭ್ಯಾಸ ಮಾಡಬೇಕಾದ ಅಗತ್ಯ ಇದೆ. ಸೊ ಹಾಗಾಗಿ ಇಲ್ಲಿವರೆಗೆ ನಾನು ಏನಂತಂದ್ರೆ ಇವತ್ತು ಗುಣಸಂಧಿ ಬಗ್ಗೆ ಮಾತನಾಡಿದ್ದೇನೆ. ಇನ್ನು ಮತ್ತೆ ಮುಂದಿನ ಸಂಧಿಗಳು ಯಾವುವು ಎಂತು ಅಂತೇಳಿ ಹೇಗೆ ನಾವು ನೋಡ್ಕೋಬಹುದು ಅಂತೇಳಿ ನಾನು ಅನ್ಕೊಂತೀನಿ. ನಾನು ನಾಳೆ ದಿವಸ ಮತ್ತೆ ಅವನ್ನ ಹೇಳಿಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಹಾಗಾಗಿ ಇಲ್ಲಿವರೆಗೆ ನಾನು ಗುಣಸಂಧಿ ಬಗ್ಗೆ ಮಾತನಾಡಿದ್ದೇನೆ. ಇದೇ ರೀತಿ ನಿಮ್ಮ ಪ್ರೋತ್ಸಾಹ ದಿನ ದಿನ ಹೆಚ್ಚಾಗ್ತಾ ಇದೆ, ಅದೊಂದು ಬಹಳ ಖುಷಿ ವಿಚಾರ. ಕರ್ನಾಟಕದ ಕನ್ನಡಿಗರೆಲ್ಲರೂ ಹೆಚ್ಚು ನಮಗೆ ಪ್ರೋತ್ಸಾಹ ಮಾಡ್ತಿದೆ ಅಂತ ಭಾವನೆ ವ್ಯಕ್ತಪಡಿಸ್ತಾ ಈ ಇಂದಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ನಾಳೆ ದಿನ ಶುಭ ಸಂಜೆ.